ಬಿಜೆಪಿ ಜೆಡಿಎಸ್ನ 2020 ಸರ್ಕಾರದ ಬಳಿಕ ಈ 20 ಅನ್ನುವಂಥ ನಂಬರ್ ಹೆಚ್ಚು ಸದ್ದು ಮಾಡ್ತಾ ಇರೋದು ಈ ಬಾರಿಯ ಲೋಕಸಭಾ ಅಖಾಡದಲ್ಲೇ. ಬಾಯಲ್ಲೆಲ್ಲರೂ 28ಕ್ಕೆ 28 ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಹಾಗೆ ಬಿಜೆಪಿ ಇಬ್ಬರ ಟಾರ್ಗೆಟ್ ಇರೋದು ಕನಿಷ್ಠ 20 ಸೀಟ್ಗಳನ್ನ ಗೆಲ್ಲಲೇಬೇಕು ಅನ್ನೋದು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅಂತೂ 20 ಸೀಟ್ಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡಂತೆ ರಾಜ್ಯಾದ್ಯಂತ ಸಂಚಾರ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅತ್ತ ಕೇಸರಿ ಪಾಳಿಯ ರಾಜ್ಯದಲ್ಲಿ 20+ ಟಾರ್ಗೆಟ್ ಇಟ್ಕೊಂಡು ಅಬ್ಬರದ ಚುನಾವಣಾ ಪ್ರಚಾರ ಮಾಡ್ತಿದೆ. ಆದ್ರೆ ಬಿಟ್ಬಿಡ್ತೀವಾ ಅಂತ ಅಖಾಡಕ್ಕೆ ಎಂಟ್ರಿ ಆಗಿರುವ ಹಸ್ತಪಡೆ 20 ಕ್ಷೇತ್ರ ನಮ್ಮದೇ ಅಂತ ಚುನಾವಣಾ ಪ್ರಚಾರದ ವೇಳೆ ಘಂಟಾಘೋಷವಾಗಿ ಹೇಳ್ಕೊಂಡು ಬರ್ತಿದ್ದಾರೆ. ಈ ನಡುವೆ ಟಾರ್ಗೆಟ್ ರೀಚ್ ಆಗೋಕೆ ಸಿಎಂ ಸಿದ್ದರಾಮಯ್ಯ ರಂಗ ಪ್ರವೇಶ ಮಾಡಿದ್ದಾರೆ. 20 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ. ಹಸ್ತಪಡೆಗೆ ಕಳೆದ ವಿಧಾನಸಭೆಯ 135 ಸ್ಥಾನಗಳ ಗೆಲುವೇ ಕಣ್ಮುಂದಿದೆ. ವಿಧಾನಸಭೆಯ ಈ ಅಭೂತಪೂರ್ವ ಗೆಲುವಿನ ಉತ್ಸಾಹದಲ್ಲಿ ಲೋಕಸಭೆಯಲ್ಲೂ ಕಮಾಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಕನಸು ಕಾಣ್ತಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಸದ್ಯ ಈ 20+ ಟಾರ್ಗೆಟ್ ರೀಚ್ ಆಗೋಕೆ ಹಸ್ತಪಡೆ ನಾನಾ ತಂತ್ರಗಳನ್ನ ಹೆಣೆಯುತ್ತಿದೆ. ರಾಜಕೀಯದ ಎಲ್ಲ ಪಟ್ಟುಗಳನ್ನ ಬಳಸಿಕೊಂಡು 20 ಸ್ಥಾನಗಳನ್ನ ಗೆಲ್ಲಲೇಬೇಕೆಂದು ಹಠಕ್ಕೆ ಬಿದ್ದಿದೆ. ಕಾಂಗ್ರೆಸ್ ಕೂಡ ನಾವು 20 ಸ್ಥಾನಗಳನ್ನ ಗೆಲ್ತೀವಿ ಅಂತ ವಿಶ್ವಾಸದಿಂದಲೇ ಹೇಳ್ತಿದೆ. ಈ ನಡುವೆ ಸಿಎಂ ಬಿಜೆಪಿ ಕಾಲೆಳೆದಿದ್ದು, ಮಾತೆತ್ತಿದ್ರೆ ಬಿಜೆಪಿಯವರು 28ಕ್ಕೆ 28 ಗೆದ್ದು ಬಿಡ್ತೀವಿ ಅಂತಾರೆ ಅಂತ ಕೇಸರಿ ಪಾಳಿಯವನ್ನ ಲೇವಡಿ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ 28ಕ್ಕೆ 28 ಗೆದ್ದು ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಜೆಡಿಎಸ್ನವರು ಇಬ್ರು ಹೇಳ್ತಾರೆ. ಮೈಸೂರು ಚಾಮರಾಜನಗರ ಎರಡೂ ಗೆಲ್ತೀವಿ ಎಂದ ಸಿಎಂ. ಇನ್ನು ಮೈಸೂರು ಚಾಮರಾಜನಗರ ಎರಡೂ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈಸೂರಷ್ಟೇ ಕಾನ್ಸಂಟ್ರೇಟ್ ಮಾಡಿಲ್ಲ, ಚಿತ್ರದುರ್ಗಕ್ಕೂ ಹೋಗ್ತಿರೋದಾಗಿ ಹೇಳಿದ್ದಾರೆ. ಈ ಮೂಲಕ ರಾಜ್ಯದ 20 ಕ್ಷೇತ್ರಗಳ ಮೇಲೆ ಸಿಎಂ ಕಣ್ಣಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ನೋಡಿ ಜನ ನಮಗೆ ಮತ ಹಾಕ್ತಾರೆ ಅನ್ನೋ ಆಧಾರದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇದೆಯಾ ಇಲ್ಲ? ಬಸ್ನಲ್ಲಿ ತಿರುಗಾಡ್ತಾ ಇದಾರಲ್ಲ ಹೆಣ್ಮಕ್ಳು ಫ್ರೀಯಾಗಿ, ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ ಇಲ್ಲ? ಒಂದು ಕುಟುಂಬದಲ್ಲಿ ಯಜಮಾನಿ ಯಾರಿರ್ತಾರೆ, ಆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ. 7 ಕೆಜಿ 5 ಕೆಜಿ ಸಾಕಾಗಲ್ಲ, 10 ಕೆಜಿ ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ 10 ಕೆಜಿ ಕೊಡೋಣ. ಯಾಕಂದ್ರೆ ಯಾವ ಬಡವರು ಕೂಡ ಹಸಿದು ಮಲಗಬಾರ್ದು, 3 ಹೊತ್ತು ಊಟ ಮಾಡಲೇಬೇಕು. ಇನ್ನು ಕಾಂಗ್ರೆಸ್ 20 ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಹೇಳಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಕಳೆದ ಬಾರಿಯೂ 20 ಗೆಲ್ತಾರೆ ಅಂತಿದ್ರು, ಒಂದು ಮಾತ್ರ ಗೆದ್ದಿರೋದು ಅಂತ ವ್ಯಂಗ್ಯವಾಡಿದ್ದಾರೆ. ಕಳೆದ ಬಾರಿನೂ ಸಹ ಅವರದೇ ಸರ್ಕಾರ ಇತ್ತು, ಅವಾಗೂ ಗುಪ್ತಚರ ಇಲಾಖೆ ಕೊಟ್ಟಿತ್ತು, ಅವಾಗೂ 20 ಸ್ಥಾನ ಗೆಲ್ತೀನಿ ಅಂತ ಹೇಳಿದ್ರು. ಕೊನೆಗೆ ಗೆದ್ದಿದ್ದು ಒಂದೇ ಒಂದು. ಅದರಿಂದ ಅವರ ಗುಪ್ತಚರ ಏನಿದ್ರು ಸೋಲೋ ಸಂಖ್ಯೆಯನ್ನ ಅವ್ರಿಗೆ ಸರಿಯಾಗಿ ಮಾಹಿತಿಯನ್ನ ಕೊಡ್ತಾರೆ. ಸೋಲ್ಸಕ್ಕೆ ಏನ್ ಬೇಕೋ ಅವ್ರ ಗುಪ್ತಚರ ಇಲಾಖೆ ಅದನ್ನೇ ಮಾಡ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ 20ರ ಗೊಂಚಲಿನ ಮೇಲೆ ಕೇಸರಿ ಮಾತ್ರವಲ್ಲದೆ ಹಸ್ತ ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಇಬ್ಬರಲ್ಲಿ ಯಾರ ಬುಟ್ಟಿಗೆ ಈ 20ರ ಗೊಂಚಲು ಬೀಳುತ್ತೋ ಕಾದು ನೋಡಬೇಕಿದೆ. ಹರೀಶ್, ನ್ಯೂಸ್ ಫಸ್ಟ್ ಪೊಲಿಟಿಕಲ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.